ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಟಿಫನ್ ಆಯಿತಾ ನಿಮ್ಮದು? ಏನು ಟಿಫನ್ ಮಾಡಿದ್ರಿ? ನಂದಂತೂ ಶಾವಿಗೆ ಆಯಿತು. ಸೊ ಈಗ ಹೊರಗಡೆ ಹೊಡ್ತಾ ಇದ್ದೀವಿ. ಸೊ ನನ್ನ ತಂಗಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ನೋಡ್ಕೊಂಡು ಬರೋಣ ಅಂತ ನಾನು ನನ್ನ ಮಗಳು ಎಲ್ಲ ಹೊರಟಿದ್ದೀವಿ. ಬನ್ನಿ ಏನೇನು ಮಾಡ್ತೀವಿ ನೋಡೋಣ. ಹಾಗೆ ಯಾರನ್ನು ಮೀಟ್ ಮಾಡ್ತೀವಿ ಇವತ್ತು ಅನ್ನೋದನ್ನು ಕೂಡ ಹೇಳ್ತೀನಿ. ಎಲ್ಲಿಗೆ? ದಿಯಾ ಬರ್ತಾಳಂತೆ. ದಿಯಾ ಹಂಗ ಎದುರಿಸೋದು? ಬಾಚೆ ಬಾ. ಏ ಕಳ್ಳ, ಏನು ಮಾಡ್ತಾರದು? ಅಯ್ಯಪ್ಪ ಅಯ್ಯಪ್ಪ, ಭಯ ಆಗ್ತೈತೆ. ತಚ್ಚ ಭಯ ಬೇಡ, ಕಣ್ಣು ಹಬ್ಬ ಆಗುತ್ತೆ. ತೆಗಿ, ಮಾಡ್ಬಿಡ್ತು. ತೆಗಿಯಮ್ಮ. ಕಳ್ಳ, ಏನು ಮಾಡ್ತಾ ಇದೀಯಾ? ಡ್ಯಾನ್ಸ್ ಮಾಡು. ಮಸ್ತ್ ಮಲೈಕಾ, ನಿನ್ನ ನೋಡಿ ಎವ್ರಿಬಡಿ ಸುಸ್ತು ಮಲೈಕಾ, ಜಬರ್ದಸ್ತ್. ಹಿಂಗೆ ಮಾಡಪ್ಪ, ಹಿಂಗೆ ಕೈ ತೆಗಿ. ವಾವ್, ಜಾಣ ಮರಿದು. ಹಿಂದಕ್ಕೆ ಹೋಗು, ತಿರ್ಗೋ. ತಂಗಿ ಮನೆಗೆ ಹೋಗೋದಕ್ಕೆ ಅದಕ್ಕೆ ಅಣ್ಣ ತಂಗಿ ಎಲ್ಲ ಬರ್ತೀನಿ ಅಂತಂದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ದರ್ಶನ ಹಂಗೆ ಒಂದೆರಡು ಫೋಟೋ ತೆಗೋಣ, ಒಂದಷ್ಟು ವೀಡಿಯೋಸ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ತಮಾಷೆ ಮಾಡಿಕೊಂಡು ಅವ್ರು ಬರೋಕ್ಕೆ ಒಂದು 10 ನಿಮಿಷ ಆಗುತ್ತೆ ಅಂದರೆ 10 ನಿಮಿಷದಲ್ಲಿ ಫೋಟೋ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ. ಅವಳಂತೂ ಸಿಕ್ಕಾಬಿಟ್ಟೆ ತರಲೆ, ನಿಂತ್ಕೊಂಡಿದ್ದ ಹತ್ರ ನಿಂತ್ಕೊತಾ ಇರಲಿಲ್ಲ. ಅಷ್ಟರಲ್ಲಿ ಗಾಡಿ ಬಂತು, ಎಲ್ಲರೂ ಬಂದಿದ್ರು, ನಾವು ಕೂಡ ಹೊರಟ್ವಿ. ತಂಗಿ ಮನೆ ಇಲ್ಲಿ ಒಂದು ಜಸ್ಟ್ 5 ಕಿಲೋಮೀಟರ್ಸ್ ರೇಂಜಲ್ಲೇ ಇತ್ತು. ಹಾಗಾಗಿ ಅಣ್ಣ ಅದಕ್ಕೆ ಎಲ್ಲ ಬಂದರು. ಹೊರಡ್ತಾ ಇದ್ವಿ. ದರ್ಶನ ದಿಯ ನೋಡಿದ ತಕ್ಷಣ ಫುಲ್ ಖುಷಿ. ಕೂತ್ಕೊಂಡಿರ್ತೇವೆ, ಅವರು ಆಟ ಆಡ್ತಾಯಿದ್ರು. ನನಗೆ ಅವರಿಬ್ಬರು ನೋಡಿ ಖುಷಿ. ಅಷ್ಟರಲ್ಲಿ ಒಂದು ಸಿಗ್ನಲ್ ಬಂತು. ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಏನಪ್ಪ ಆಯಿತು ಅಂತ ಎಲ್ಲ ಹೆದ್ರಿಕೊಂಡ್ವಿ. ಆಕ್ಸಿಡೆಂಟ್ ಆಗೋಯ್ತಾ, ಏನಾಯ್ತು ಇಷ್ಟು ಜನ ಸೇರಿದ್ದಾರೆ ಅಂತ ನೋಡ್ತಾ ಇದ್ದರೆ ಅಲ್ಲಿ ರೋಡ್ಗೆ ಒಂದು ಮರ ಬೆಳ್ಕೊಂಡಿದೆ. ನೋಡ್ತಾ ಇರ್ಬೋದು, ಇದು ನಮ್ಮ ಮಾಗಡಿ ಮೇನ್ ರೋಡ್. ಇದು ಆ ಮರದ ಮೇಲೆ ಕಾಣಿಸ್ತಾ ಇದೆ ನೋಡಿ, ಯಾರೋ ಹುಡುಗ ಹತ್ತಿದ್ದಾನೆ. ಏನಕ್ಕೆ ಹತ್ತಿದ್ದಾನೆ ಅಂತಂದರೆ, ಒಂದು ಹಾವು ಅಲ್ಲಿ ಕೊಂಬೆ ತುದಿಗೆ ಹೋಗ್ಬಿಟ್ಟಿದೆ, ಕೆಳಗಡೆ ಬಿದ್ದರೆ ಸತ್ತೋಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಸೇವ್ ಮಾಡೋಕ್ಕೆ ಅಂತ ಹತ್ತಿದ್ದಾನೆ. ಒಂದು ಕಡೆ ಹಾವು ರಿಟರ್ನಲ್ಲಿ ಕಚ್ಚುತ್ತೋ ಅಂತ ಭಯ, ಒಂದು ಕಡೆ ಕೆಳಗಡೆ ನಮ್ಮ ಮೇಲೆ ಎಲ್ಲಿ ಬಿದ್ದುಬಿಡುತ್ತೋ ಅಂತ ಒಂದಷ್ಟು ಜನ. ಕೊನೆಗೆ ಅದಕ್ಕೆ ತುಂಬ ಟ್ರಾಫಿಕ್ ಆಗಿತ್ತು, ಗಾಡಿಗಳೇ ಮೂವ್ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಜನ. ಕೆಲವೊಬ್ರು ಹೆಲ್ಪ್ ಮಾಡ್ತಾಯಿದ್ರೆ, ಕೆಲವೊಬ್ರು ನೋಡ್ತಾಯಿದ್ರು, ಇನ್ನೂ ಕೆಲವೊಬ್ರು ವೀಡಿಯೋಸ್ ಮಾಡ್ತಾಯಿದ್ರು. ಅದರಲ್ಲಿ ನಾನು ಒಬ್ಬಳು. ಹೆಲ್ಪ್ ಮಾಡೋಕ್ಕೆ ಅಲ್ಲ, ಆಲ್ರೆಡಿ ತುಂಬ ಜನ ಇದ್ದಿದ್ದರಿಂದ ನೋಡ್ತಾ ಇದ್ವಿ ಯಾವ ಥರ ಅವು ಏನು ಅಂತ ಅಂದ್ಬಿಟ್ಟು. ಅಷ್ಟರಲ್ಲೆಲ್ಲ ಮೂವ್ ಆಗಿ ಟ್ರಾಫಿಕ್ ಜಾಮ್ ಆಯಿತು ಅಂತ ಕಳಿಸಿದ್ರು. ಸದ್ಯ ಬಿಟ್ರಲ್ಲಪ್ಪ, ಬೇಗ ಹೋಗೋಣ ಅಂದ್ಬಿಟ್ಟು ಮಕ್ಕಳನ್ನ ಬೇರೆ ಕರ್ಕೊಂಬಂದಿದ್ವಲ್ಲ, ಬೇಗ ಮನೆಗೆ ರೀಚ್ ಆಗಬೇಕು ಅಂತ ಹೊರಟ್ವಿ. ಅಲ್ಲೇ ಒಂದು ಹತ್ರ ನಿಲ್ಲಿಸಿ ಸ್ವಲ್ಪ ಫ್ರೂಟ್ಸ್ ತೊಗೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗ್ತಿದ್ದಂಗೆ ನಮ್ಮ ಚಿಕ್ಕಮ್ಮ ಆಗಬೇಕು ಮಾತಾಡ್ಸ್ಕೊಂಡು ಕೂತ್ಕೊಂಡ್ರು. ನನ್ನ ತಂಗಿ ಪಾಪ ಸ್ವಲ್ಪ ರೆಸ್ಟ್ ಮಾಡ್ತಿದ್ಲು, ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ನಾವು ಹಂಗೆ ಹಳೆ ಕತೆ ಪುರಾಣ ಎಲ್ಲ ಸ್ವಲ್ಪ ಕತೆ ಕೇಳಿಕೊಂಡು ಕೂತಿದ್ವಿ ಸ್ವಲ್ಪ ಹೋಗಿ. ಅದಾದಮೇಲೆ ಮಕ್ಕಳೆಲ್ಲ ಇದ್ವಲ್ಲ, ತಿನ್ನೋಕ್ಕೆ ಏನಾದ್ರು ಕೇಳ್ತಾನೆ ಇದ್ರು ಅಂದ್ಬಿಟ್ಟು ಒಂದು ಆ್ಯಪಲ್ ಕಟ್ ಮಾಡಿಕೊಟ್ರು. ಸಾಕಾಗಲಿಲ್ಲ ಅವ್ರಿಗೆ. ಆಮೇಲೆ ಮಾವಿನ ಹಣ್ಣು ಸೀಸನ್ ಅಂದ್ಬಿಟ್ಟು ಮಾವಿನ ಹಣ್ಣು ಊರಿಂದ ತಂದಿದ್ರಂತೆ. ಸೊ ಕೊಡು ತಿನ್ನಲಿ ಮಕ್ಕಳಿಗೆ ಅಂತಂದ್ರು ನಮ್ಮ ಚಿಕ್ಕಮ್ಮ. ಅದಕ್ಕೆ ನಾನು ಎದ್ದೋದ್ವಿ. ಮಾವಿನ ಹಣ್ಣೆಲ್ಲ ಕಟ್ ಮಾಡಿಕೊಂಡು ಜೊತೆಲೆಲ್ಲ ಮಾತಾಡಿಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು. ನಾನು ವೀಡಿಯೋ ಮಾಡ್ಕೊತಾ ಇದ್ದಿದ್ದಕ್ಕೆ ನಗ್ತಾಯಿದ್ರು ಎಲ್ಲ. ಒಂಥರ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಅವ್ರಿಗೆ, ಇತ್ತೀಚೆಗೆ ಅಂದರೆ ವೀಡಿಯೋ ಎಲ್ಲ ಮಾಡ್ಕೊತಾ ಇರೋದಕ್ಕೆ ಅವ್ರಿಗೆ ಒಂಥರ ಹೊಸ ಫೀಲು.
ನಾನು ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ಸ್ ಎಲ್ಲ ಅದಕ್ಕೂ ತಗೊಳಪ್ಪ ಸ್ಟಾರ್ಟ್ ಆಯಿತು ಮೇಡಮ್ ಅವ್ರದ್ದು ಯೂಟ್ಯೂಬರ್ದು ಅಂತ ಡೈಲಾಗ್ಗಳು. ಖುಷಿ ಅನಿಸುತ್ತೆ. ಸ್ವಲ್ಪ ತರಲೆ ತಮಾಷೆ ಥರ ರೇಗಿಸ್ತಾ ಇರ್ತಾರೆ. ಬಟ್ ಅದೆಲ್ಲ ಪಾಸಿಟಿವ್ ಆಗಿ ತಗೊಂಡು ಏನೇನು ಮಾಡೋಕ್ಕಾಗುತ್ತೋ ಮಾಡ್ತಾ ಇರೋದೆ. ಸ್ವಲ್ಪ ಕೆಮ್ಮು ಬೇರೆ ಆಗ್ಬಿಟ್ಟಿದೆ. ಮಾವಿನಣ್ಣೆಲ್ಲ ಕಟ್ ಮಾಡ್ಕೊಂಬರೋಕ್ಕೆ ಅಂತ ಒಂದು 10 ತೊಗೊಂಡೋದ್ರೆ ಅದರಲ್ಲಿ ಒಂದು 5 ಅಷ್ಟೇ ಚೆನ್ನಾಗಿತ್ತು. ಯಾಕಂದರೆ ಅದಕ್ಕೆ ಔಷಧಿ ಅದೆಲ್ಲ ಏನೂ ಹಾಕಿರಲ್ಲ. ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಆದರೆ ಕೆಲವೊಂದು ಜಾಸ್ತಿ ಹುಳ ಆ ಥರ ಆಗ್ಬಿಟ್ಟಿರುತ್ತೆ. ಎಲ್ಲ ಕ್ಲೀನ್ ಮಾಡಿ ಅದರಲ್ಲಿ ಮತ್ತೆ ಬೌಲಲ್ಲಿತ್ತಲ್ಲ ಅದಷ್ಟು ಅರ್ಧ ಅಷ್ಟೇ ಇದ್ದಿದ್ದು ಕ್ಲೀನಾಗಿದ್ದಿದ್ದು ನೀಟಾಗಿದ್ದಿದ್ದು. ಮತ್ತೆ ಬೇರೆ ತೊಗೊಂಡು ಮತ್ತೆ ಒಂದಷ್ಟು ಕಟ್ ಮಾಡಿಕೊಂಡು ಮಾತಾಡಿಕೊಂಡು ಆಟ ಆಡ್ಕೊಂಡು ಹಣ್ಣೆಲ್ಲ ತಿಂದ್ಕೊಂಡಿದ್ವಿ. ನೋಡ್ತಾ ಇದ್ದರೆ ಹುಷಾರಿಲ್ದೇನೆ ನೋಡೋಕೆ ಹೋಗಿದ್ದೀರಾ ಇಲ್ಲ ತಿನ್ನೋಕೆ ಹೋಗಿದ್ದೀರಾ ಅಂತ ಅಂದ್ಕೋಬೋದು. ಮಕ್ಕಳಿದಾರಲ್ವ, ನಾವು ಯಾವುದೇ ಎಲ್ಲೇ ಹೋದ್ರೂ ಕೂಡ ಮಕ್ಳಿಗೆ ತಿನ್ನೋದನ್ನು ಕೊಡೋದನ್ನು ಬಿಡೋಕ್ಕಾಗಲ್ಲ. ನೋಡಿಕೊಂಡು ಊಟ ಎಲ್ಲ ಮಾಡಿಸ್ಕೊಂಡು ಆನ್ ದ ವೇ ಅಲ್ಲೇ ಜಿಂಕೆ ಪಾರ್ಕ್ ಇತ್ತು. ಸೊ ಚೆನ್ನಾಗಿದೆ ಅಂತ ಹೇಳಿದ್ಲು ನನ್ನ ತಂಗಿ. ಅಕ್ಕ ಹೋಗೋಣ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಇದ್ದಾರೆ ಅಂದ್ಬಿಟ್ಟು. ಅಣ್ಣನೂ ಕೂಡ ಹೋಗೋಣ ಅಂತ ಅಂದರು. ಸರಿ ಇನ್ನೇನು ಮಕ್ಕಳಿದ್ದಾರಲ್ಲ ಅವ್ರಿಗೋಸ್ಕರ ಹೋಗಬೇಕು ಅಂತ ಹೊರಟ್ವಿ. ಎಂಟ್ರ್ ಆಗ್ತಿದ್ದಂಗೆ ದರ್ಶನ ಬಿದ್ದುಬಿಟ್ಲು ಸ್ಕಿಪ್ಪಾಗಿ. ಚೆನ್ನಾಗೇ ಹೋಗ್ತಾಯಿದ್ಲು. ಬಟ್ ಅಲ್ಲಿ ಸ್ವಲ್ಪ ಕಲ್ಲು ಮೇಲೆ ಸಿಮೆಂಟು ಸರಿಯಾಗಿ ಹಾಕಿರಲಿಲ್ಲ. ಸೊ ಅದಕ್ಕೂ ತೊಡಗಿ ಬಿದ್ದುಬಿಟ್ಲು. ನನಗಂತೂ ಮೊಬೈಲೇ ಬಿಟ್ಬಿಡಂಗಾಯಿತು. ಅಷ್ಟು ಚೆನ್ನಾಗಿ ಬರ್ತಾಯಿದ್ಲು, ಬಿದ್ದುಬಿಟ್ಲಲ್ಲ ಅಂತ ಸಿಕ್ಕಾಪಟ್ಟೆ ಭಯ ಆಯಿತು. ಆದರೆ ಸದ್ಯ ಏಟೇನೂ ಆಗಿರಲಿಲ್ಲ, ಜಸ್ಟ್ ಸ್ಕಿಪ್ಪಾಗಿ ಬಿದ್ದಳು. ಹಂಗೂ ಸ್ವಲ್ಪ ಹೆದ್ರ್ಕೊಂಬಿಟ್ಲು. ನಾವೆಲ್ಲ ಸ್ವಲ್ಪ ಗಾಬರಿ ಅದಕ್ಕೂ ಫುಲ್ ಹೆದ್ರ್ಕೊಂಡಿದ್ದ ಎಫೆಕ್ಟ್ ಹೆಂಗಿತ್ತು ಅಂದರೆ ಪಾರ್ಕಲ್ಲಿದ್ದರೂ ಕೂಡ ಫುಲ್ಲು ಖುಷಿಯಾಗಿ ಆಟ ಆಡಿದ್ದು ಕಮ್ಮಿನೇ. ಹೆದ್ರ್ಕೊಂಡು ಆಟ ಆಡ್ತಿದ್ಲು. ಜೋಕಾಲಿ ಆಡೋದಕ್ಕೂ ಅಷ್ಟೇ, ಜಾರಬಂಡಿ ಆಡೋದಕ್ಕೂ ಅಷ್ಟೇ ಮನೇಲಿ ಹೋಗ್ಬೇಕು ಅಂತ ಹಠ ಮಾಡ್ತಿರೋಳು ಪ್ರತಿ ಸಲ. ಲಾಸ್ಟ್ ಟೈಮ್ ಕೂಡ ಅವ್ರ ಅಪ್ಪನ ಜೊತೆ ಹೋದಾಗ ಹಂಗೆ ಮಾಡಿದ್ಲು, ಹೆದ್ರ್ಕೊಂಬಿಟ್ಲು. ತುಂಬ ರೆಗ್ಯುಲರಾಗಿ ಕರ್ಕೊಂಡು ಹೋಗ್ತಾಯಿದ್ರೆ ಚೆನ್ನಾಗಿ ಆಟ ಆಡ್ತಾರೆ. ನಮ್ಮ ದಿಯಾ ಅಂತೂ ಫುಲ್ ಖುಷಿಯಾಗಿ ಎಲ್ಲದನ್ನೂ ಎಂಜಾಯ್ ಮಾಡಿದ್ಲು. ಅಂದರೆ ಭಯ ಪಡಲ್ಲ, ಚೆನ್ನಾಗಿ ಆಟ ಆಡಿದ್ಲು. ದರ್ಶನ ಮಾತ್ರ ಸ್ವಲ್ಪ ಹೆದ್ರ್ಕೊಂಡು ಆಟ ಆಡಿದ್ಲು. ಅವಳಿಗೆ ಆಟ ಆಡ್ಸೋಕ್ಕೆ ಅಂತ ಎಷ್ಟು ನನಗೆ ಇಂಟ್ರೆಸ್ಟ್ ಇದೆಯೋ ಬಟ್ ಅವಳಿಗಂತೂ ಫುಲ್ ಹೆದ್ರ್ಕೊಂಬಿಟ್ಟಿದ್ಲಲ್ವ, ಅಳ್ತಾನೇ ಇದ್ಲು. ನನಗಂತೂ ಕೆಟ್ಟ ಕೋಪ ಬರ್ತಾಯಿತ್ತು. ಏನಿದು ಇಷ್ಟು ಕರ್ಕೊಂಬಂದಾಗ ಆಟ ಆಡಲ್ಲ, ಬೇರೆ ಟೈಮಲ್ಲಿ ಹೋಗಬೇಕು ಅಂತಾಳೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅತ್ತಿಗೆ ನಾನು ಆಟ ಆಡಿಸ್ತೀನಿ ಅಂತ ಅಂದ್ಬಿಟ್ಟು ಬಂದರು. ನೋಡಿದ್ರೆ ಅವಳು ಹೆದ್ರ್ಕೊಂಬಿಟ್ಟಿದ್ಲಲ್ವ, ಆಡ್ತಾ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಅಲ್ಲಿರೋಷ್ಟು ಟೈಮಲ್ಲಿ ನಿಧಾನಕ್ಕೆ ಸ್ವಲ್ಪ ಭಯನೂ ಹೋಗಿಸ್ಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಆಟ ಆಡಿಸಿದ್ವಿ. ನಮ್ಮ ಮನೆ ಹತ್ರ ಯಾವುದೂ ಪಾರ್ಕ್ ಇಲ್ಲ. ಪಾರ್ಕ್ ಇದ್ರೂ ಈ ಥರ ಯಾವುದೂ ಆಟ ಆಡೋದಿಲ್ಲ. ಬರೀ ಜೋಕಾಲಿ ಅಲ್ಲ, ಜಾರಬಂಡಿ ಒಂದೇ ಇರೋದು. ಅದಕ್ಕಂತೂ ಸಿಕ್ಕಾಪಟ್ಟೆ ಜನ. ಸೊ ಇದು ನಾರ್ಮಲ್ ಡೇ ಆಗಿದ್ದಿದ್ದರಿಂದ ಸೊ ಜನನೂ ಕಮ್ಮಿ ಇದ್ದರು. ಅವಳನ್ನೂ ಆಟ ಆಡಿಸ್ಕೊಂಡು ಹಂಗೇ ಇಲ್ಲಿ ನನ್ನ ತಂಗಿ ಮತ್ತು ನಮ್ಮ ಮಂಜ ಟ್ರಯಲ್ ನೋಡ್ತಾ ಇದ್ದಾರೆ ಚಿಕ್ಕ ಮಕ್ಕಳ ಥರ. ಅಂದರೆ ನೀಟಾಗಿದೆಯಾ ವರ್ಕ್, ಅಂದರೆ ಮಕ್ಕಳು ಕೂತ್ಕೊಂಡ್ರೆ ಬೀಳ್ದಲೇ ಇರೋ ಥರ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ರು. ಆಮೇಲೆ ಇದೊಂದೇ ಅವಳು ಎಂಜಾಯ್ ಮಾಡಿದ್ದು ಅಂತ ಅಂದರೆ ದರ್ಶನ. ಬೇರೆಲ್ಲ ಸ್ವಲ್ಪ ತುಂಬ ಭಯಪಟ್ಟಳು. ಯಾವುದೋ ಆಟನೇ ಆಡಲಿಲ್ಲ ಹೇಳಬೇಕು ಅಂದರೆ. ಇದೊಂದು ಮಾತ್ರ ಕೂತ್ಕೊಂಡು ಗಿಂಚ್ಕೊಂಡು ಕೂತಿದ್ಲು ಅಂತ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂತೂ ಒಂದಷ್ಟು ಫೋಟೋಸು ವೀಡಿಯೋಸು ಮಾಡ್ತಾಯಿದ್ರು. ಇಲ್ಲಿ ನಮ್ಮ ಮಂಜ ನಮ್ಮ ಹಿಂಗೆ ಆಟ ಆಡಿಸ್ತಾ ಇದ್ದಾನೆ. ಒಬ್ಬರೇ ಕೂತ್ಕೊಂಡು ಆಟ ಆಡೋಕ್ಕಾಗಲ್ಲ. ದರ್ಶನ ಕೂತ್ಕೋ ಅಂತ ಅಂದರೂ ಕೂಡ ಕೂತ್ಕೊಳ್ಳಲಿಲ್ಲ. ಅವಳು ಭಯ ಪಟ್ಬಿಟ್ಟಿದ್ಲಲ್ವ, ಕೂತ್ಕೊಳ್ಳೋಕ್ಕೆ ಭಯ ಪಡ್ತಾಯಿದ್ಲು ಸಿಕ್ಕಾಪಟ್ಟೆ. ಆಗೋ ಈಗೋ ಸಮಾಧಾನ ಮಾಡಿಕೊಂಡು ಅಟ್ಲೀಸ್ಟ್ ಒಂದಾದರೂ ಆಟ ಆಡ್ತಿದ್ದಾಳಲ್ಲ ಅಂತ ಒಂದು ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ನಮಗೂ ಅಷ್ಟೇ ಈ ಥರ ಎಲ್ಲ ಹೋಗೋಕ್ಕೆ ತುಂಬ ಇಷ್ಟ ಇರ್ತಿತ್ತು. ನಾನಂತೂ ಆ್ಯಕ್ಚುಲಿ ಇದೆಲ್ಲ ಯಾವುದೂ ಆಟನೇ ಆಡಿಲ್ಲ. ನನ್ನನ್ನು ಹೊರ್ಗಡೆನೇ ಬಿಡ್ತಾ ಇರಲಿಲ್ಲ ಇಷ್ಟೆಲ್ಲ ಆಟ ಆಡೋಕ್ಕೆ. ಆ್ಯಂಡ್ ಪಾರ್ಕಿಗೂ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಆಮೇಲೆ ಜೊತೇಲಿ ಕೂತ್ಕೊಂಡು ಆಟ ಆಡ್ರಿ ಅಂತ ಅಂದರೆ ಸ್ವಲ್ಪ ಅದು ಜಾಗ ಬೇರೆ ಚಿಕ್ಕ ಇತ್ತಾ, ದರ್ಶನ ನಾನೊಬ್ಬಳೇ ಕೂತ್ಕೋಬೇಕು ಅಂತ ಹಠ ಮಾಡ್ತಾಯಿದ್ಲು. ಸರಿ ಅಂತ ಅಂದ್ಬಿಟ್ಟು ದಿಯಂಗಂತೂ ಪಾಪ ಖುಷಿಯಾಗಿ ಕೂತ್ಕೊಂಡಿದ್ದು ನಮ್ಮ ದಿಯಾ.
ಆಮೇಲೆ ಪಾಪ ಕಿತ್ತಾಡ್ತಾರೆ ಇಲ್ಲ ಬಿದ್ದುಬಿಡ್ತಾರೆ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಜೋಕಾಲಿಗೆ ಕೂರಿಸಿದ್ರು ನಮ್ಮ ದಿಯನ್ನ. ಅವಳು ಅದನ್ನಂತೂ ದರ್ಶನ ಬಿಟ್ಟು ಬರ್ತಾನೆ ಇಲ್ಲ. ನಾವು ಹೋಗ್ತೀವಿ ಅಂದರೂ ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ಅವಳು ಅಲ್ಲೇ ಕೂತ್ಕೊಂಡಿದ್ಲು. ನಾನು ಇಲ್ಲೇ ಕೂತ್ಕೋಬೇಕು ಒಂಥರ ಅದು ಇಷ್ಟ ಆಗ್ಬಿಟ್ಟಿತ್ತು ಅವಳಿಗೆ. ಬೇರೆ ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಭಯ ಪಡ್ತಾಯಿದ್ಲು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮಗುದು ಒಂದು ನೀಟಾಗಿರೋ ಒಂದೇ ಒಂದು ಫೋಟೋ ಕ್ಲಿಕ್ ಮಾಡಬೇಕು ಅಂದರೆ ಇಷ್ಟು ಜನ ಸರ್ಕಸ್ ಮಾಡಬೇಕು ಒಂದು ಫೋಟೋ ತೆಗಿಯೋದಕ್ಕೆ. ದರ್ಶನಂದು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ದಿಯಂದು ಮಾಡಿಕೊಂಡು ಆಟ ಆಡಿದ್ದು ಸಾಕು, ಒಂದೆರಡು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಕೆಲ್ಲ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಆಲ್ರೆಡಿ ಸಂಜೆ ಆಗಿದ್ದಕ್ಕೂ ಅದಕ್ಕೂ ಫುಲ್ ಗ್ರೀನರಿ ಥರ ತುಂಬ ಚೆನ್ನಾಗಿತ್ತು. ಓಡಾಡಿಕೊಂಡು ಅಲ್ಲಲ್ಲಿ ಒಂದೊಂದು ಎರಡೆರಡು ಫೋಟೋ ತಕ್ಕೊಂಡು ಅಲ್ಲಿ ನಮ್ಮದು ಫೋಟೋಸು ವೀಡಿಯೋಸ್ ಮಾಡೋದಕ್ಕಿಂತ ಮಕ್ಕಳದು ತೆಗೆಯೋದೇ ದೊಡ್ಡದಾಗಿತ್ತು. ಒಂಥರ ಫಸ್ಟೆಲ್ಲ ನಾವು ಅಲ್ಲಿ ತಕ್ಕೋಬೇಕು ಇಲ್ಲಿ ತಕ್ಕೋಬೇಕು ಫೋಟೋಸ್ ಅಂತ ಅಂದ್ಕೊತಾ ಇದ್ವಿ. ಮಕ್ಕಳೆಲ್ಲ ಆದಮೇಲೆ ಬರೀ ಅವ್ರದ್ದು ತೆಗಿಬೇಕು, ಅವ್ರಿಗೆ ಡ್ರೆಸ್ ಚೆನ್ನಾಗಿರೋದು ಹಾಕಬೇಕು, ಜಡೆ ಹಂಗೆ ಹಾಕಬೇಕು, ಬರೀ ಇದೇ ಓಡ್ತಾ ಇರುತ್ತೆ ತಲೆಯಲ್ಲಿ. ಬಟ್ ಆದರೆ ಅವ್ರಿಗೆ ಕೇಳೋಷ್ಟು ಪೇಷನ್ಸ್ ಇರೋಲ್ಲ, ಆ ಏಜು ಕೂಡ ಅವ್ರದ್ದು ಆಗಿರಲ್ಲ. ಇಬ್ಬರು ಹೂವು ತಗೊಂಡು ಮುಡಿಸ್ತೀನಿ, ಅದು ಹೆಂಗೆ ಮುಡಿಸ್ತೀನಿ ಅಮ್ಮ, ಅದು ಹೆಂಗೆ ಕೊಡ್ತೀನಿ ಅಮ್ಮ, ಏನೇ ತೊಗೊಂಡ್ರು ಅಷ್ಟೇ ಅದು ಹೆಂಗೆ ಕೊಡ್ತೀನಿ, ಅದು ಹೆಂಗೆ ಕೊಡ್ತೀನಿ ಅಂತ ಅಂದ್ಕೊಂಡು ಬರ್ತಾಯಿದ್ಲು. ಆಲ್ರೆಡಿ ಸಂಜೆ ಆಗಿದ್ದರಿಂದ ಓಡಾಡಿ ಸ್ವೆಟ್ ಆಗಿಬಿಟ್ಟಿದ್ವಿ. ಮನೆಗೆ ಹೋಗೋಣ ಅಂತಂದರೆ ಇವರಿಬ್ರಿಗೂ ಬರೋಕ್ಕೆ ಇಷ್ಟನೇ ಇಲ್ಲ. ದರ್ಶನಂಗೂ ದಿಯಂಗೂ ನಂಗೆ ಅದು ಬೇಕು ಇದು ಬೇಕು ಅಂತ ಅಂದ್ಕೊಂಡು ಅಷ್ಟರಲ್ಲಿ ನಮ್ಮ ದಿಯಾ ಕೋಪನೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅದು ನೋಡೋಕ್ಕೆ ಡೈರೆಕ್ಟಾಗಿ ಎಷ್ಟು ಕ್ಯೂಟ್ ಅನ್ನಿಸ್ತಿತ್ತು ಗೊತ್ತಾ. ಒಬ್ಬರು ತಪ್ಪಿದ್ರೆ ಒಬ್ಬರು ಕೋಪ ಮಾಡ್ಕೊಳ್ಳೋರು. ನಂಗೆ ಅಲ್ಲಿ ಬೇಕು ಅದು ಬೇಕು ಇದು ಬೇಕು ಅಂದರೆ ಗಿಡ ಹೂವು ಎಲ್ಲ ಕಿತ್ಕೊಡೋಕ್ಕೆ ಅವ್ರು ಕೇಳ್ತಾಯಿದ್ರು. ಸೊ ಪಾರ್ಕಲ್ಲಿ ಅದು ಬೈತಾರೆ ನೋಡಿದ್ರೆ ಅಂದ್ಬಿಟ್ಟು ಒಂದೆರಡು ಕೊಟ್ಟರೆ ಅವ್ರಿಗೆ ಸಮಾಧಾನನೇ ಇಲ್ಲ. ಹಂಗೂ ದರ್ಶನ ಒಂದು ಸತಿ ಬಿದ್ದಿದ್ದಕ್ಕೆ ಮತ್ತೆ ಅಲ್ಲಿ ಬಿದ್ದುಬಿಡ್ತಾಳೋ ಅಂತ ಭಯ ಆಗ್ತಿತ್ತು. ಅದು ಬೇರೆ ಶಾರ್ಟ್ ಚಡ್ಡಿ ಥರ ಹಾಕ್ಕೊಂಡಿದ್ನಲ್ಲ, ಡಂಗ್ರಿ ಸ್ಟೈಲು. ಕಾಲಿಗೆ ಮೊದಲೇ ಅವಳು ಜಾಸ್ತಿ ಮೊಣಕಾಲಿಗೆ ಇದು ಮಾಡ್ಕೊತಾ ಇರ್ತಿದ್ಳು. ಒಂದು ರೌಂಡ್ ಮುಗೀತು. ಅಟ್ಲೀಸ್ಟ್ ಒಂದೊಂದು ಸೆಲ್ಫಿ ತಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಫುಲ್ಲು ಆಲ್ರೆಡಿ ಎಲ್ಲ ಮುಖ ತೊಳೆದಿರೋ ಥರ ಆಗಿಬಿಟ್ಟಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ವಿ. ನಮ್ಮ ಏರಿಯಾ ಫೇಮಸ್ ಅಂದರೆ ತುಂಬ ಫೇಮಸ್ಸು ಪಾವನಿ ಚಾಟ್ಸ್ ಅಂತ ಅಂದ್ಬಿಟ್ಟು. ಅಲ್ಲಿ ಎನಿ ಟೈಮ್ ರಶ್ ಇದ್ದೇ ಇರುತ್ತೆ. ಬಟ್ ಟೇಸ್ಟು ಕೂಡ ಮಸ್ತ್ ಇರುತ್ತೆ. ಸೊ ನಮ್ಮ ಅಣ್ಣ ಮಕ್ಕಳೆಲ್ಲ ಇದ್ದಾರೆ, ಆಟೋಲ್ಲೇ ಕೂತ್ಕೊಂಡು ಅದಕ್ಕೆ ತೊಗೊಂಬಂದು ಕೊಟ್ಟರು. ಅಲ್ಲೇ ಆಟೋದಲ್ಲೇ ತಿಂದ್ಕೊಂಡು ಆರಾಮಾಗಿ ಮಕ್ಳಿಗೂ ತಿನ್ನಿಸಿ ಶಿಸ್ತಾಗಿ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಈ ನಮ್ಮ ವ್ಲಾಗು. ನಿಮ್ಗೆ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವ್ಲಾಗಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.